ಸುಜಾ ನೇ ಸುಜಾ ಅಲ್ಲ ಎತ್ತಾಗೋದ್ಲಿಡು ಆಗ್ಲಿಂದ ಕರಿತಾವಿ ಕಿವಿ ಮೇಲೆ ಹಾಕೊಳಕಿಲ್ಲ. ಇವಳಿಗೊಂದು ರೋಗ ಹಚ್ಕಟಾಗಿ ನೋಡ್ಕತೀವಿ. ಇವಳಿಗೆ ಮನೇಲಿ ಹಿಟ್ಟು ಸೊಪ್ಪು ಮಾಡ್ಕೊಂಡು ಹೋಗಕ್ಕೆ ದೊಡ್ಡ ರೋಗ ಇವಳಿಗೆ. ಸುಜಾ ಏನಮ್ಮ ಅದಕ್ಕಮ್ಮ ಕಿಚ್ಕತ್ತಿದ್ದೀರಿ? ಏನಾಯ್ತು? ಅಲ್ಲ ಮನೆಗೆ ಮಗಳು ಬಂದವಳೆ. ಹೆಂಗಿದ್ದೀರಿ ಏನು? ಹೋಗ್ಲಿ ಟೀ ಕಾಪಿ ಕಾಯಿಸ್ಕೊಡೋದು ಏನಾರು ಇದ್ದದ? ಅವಳು ಬಂದ್ರೆ ಸಾಕು ರೂಮ್ಗೆ ಸೇರ್ಕೊಬಿಡ್ತಿದ್ಯಲ್ಲ. ಏನು ಒಟ್ಟಿಗೆ ಮಾಡಿದಿ? ಅಯ್ಯೋ ಯಾಕೋ ಕೈ ಕಾಲು ಹೋಯ್ತಿದ ಅದಕ್ಕೆ ಮನ್ಗಿದೆ ಕಣಮ್ಮ. ಏನು ದೊಡ್ಡ ರೋಗ ಬಂದಿದ್ದದ ನಿನಗೆ? 9 ಗಂಟೆ ಆಗಕ್ಕೆ ಬಂದದ, ಇನ್ನೂ ಏನು ಮಾಡಿಲ್ಲ, ಕಾಪಿನೂ ಕಾಯಿಸ್ಕೊಟ್ಟಿಲ್ಲ. ಸರಿಯಾಗಿ ಮರುವಾದ ಹಿಡಿಸ್ಬಿಡ್ತೀನಿ ನಿನಗೆ. ಬತ್ತಾವ ನಿನ್ನ ಹಾಟ್ ಕೊಟ್ಲಗಳು ಜಾಸ್ತಿ ಆಗ್ಬಿಟ್ಟವೆ. ಓ ಏನು ನಾಟಕ ಆಡ್ತಿದ್ಯ? ಏನು ನಾಟಕವ ನೇ ಮಗ ಕಂಬ್ಲಿ ಅಲ್ಲಡಿ ಬಟ್ಟೆ ಗಿಟ್ಟ ಸೀರೆ ಉಟ್ಕೋ ಹಚ್ಕಡಗಿರವ. ನಿನ್ನ ಗಂಡನ ಮನೆಗೆ ಹೋಗಾಯ್ತದೆ, ನಿಮ್ಮ ಅಪ್ಪ ಬಂದಾನಂತೆ ನಡಿ. ನೇ ಹೋಗಿ ನೀನುವೆ ಅಲ್ಲಿ ಸಗಸಕ್ಕೆ ಉಳ್ಳು ಹಾಕೊಟ್ಟು ಬಾ ನಡಿ. ಹೋಗಾಯ್ತದೆ ಗೊತ್ತಾಯ್ತದೆ ನನ್ನ ಮಗಳಿಗೆ ಗಾಳಿ ಬಿಡ್ಸೋಟ್ ಬರೋದಾ ನಡಿ. ಅಲ್ಲ ಏನು ರೋಗ ಹೇಳು? ಏನು ದೊಡ್ಡ ರೋಗ ಬಂದಿರೋದು? ಏನಾರುವೆ ಹಿಂಗೆ ಕಣಮ್ಮ ಹಂಗೆ ಕಣಮ್ಮ, ಹಿಂಗೂ ಸರಿಲ್ಲ ಹಂಗೂ ಸರಿಲ್ಲ ಅಂತಂದರೆ ಹೇಳು. ಹೋಗಿ ಹೆಚ್ಚು ಕಡೆಗಿರೋ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಔಷಧಿ ಮಾತ್ರೆ ತಗೊಳಕಾಯ್ತದೆ. ಹಿಂಗೆ ದಿನವಾ ಹಿಂಗೆ ನಾಟಕ ನಿಂತ್ಕೋಬೇಡ. ಹ್ಞೂ ಒಟ್ಟಿಗೆ ಯಾರು ಬತ್ತು ಅಂದರೆ ನಿನಗೆ ದೊಡ್ಡ ರೋಗ ಶುರುವಾಗ್ಬಿಟ್ಟದ. ದಿನಾಲು ಇದೇ ಒಂದು ನಾಟಕವ ನಿನಗೆ? ದಿನಾಲು ಇದೇ ಒಂದು ನಾಟಕವ ಅಂತ ಒಂದು ಸರಿ 2 ಸಲ ಚಂದ. ಹಿಂಗೆ ದಿನವ ಹಿಂಗೆ ಹಾಡಿದ್ರೆ ನಾಟಕ ಅಂತಾರೆ. ನಾಟಕವ ಮರುವಾದ ಹಿಂದವಾ ಸಂಸಾರ ಮಾಡೋದು ಕಲ್ತ್ಕೊ ನೀನು. ಹಿಂಗೆ ನಾಟಕ ಹಾಡೋದಲ್ಲ. ನಾನುವೇ ಇವ ಸರಿ ಆದಳೇನೋ ನಾಳೆ ಸರಿ ಆದಳೇನೋ ಅಂತ ಬಿಟ್ಕೊಳ್ಳೋದು. ಹಿಂಗೆ ಕಣ್ರೆ ನೀ ಗಾಯಕ್ಕೆ ತಂದು ಹಾಕಿದ್ರೆ ಹಡ್ಕಿದ್ರೆ ಹಿಂಗೆ ಕಂತ ತಗೊಳ್ಳಿ ನಿಮಗೆ. ಹಿಂಗೆ ತಂದು ಹಾಕಿ ಅಡ್ಕಿ ಮಾಡಿದ್ರೆ ನಿಮಗೆ ಹಿಂಗೆ ಕತೆ. ಹೊಚ್ಕಟಾಗಿ ಇರೋದ ಮಾಡೋದ ಮಟ್ಟದ ಅನ್ನಕ್ಕಿಲ್ಲ. ಏನು ನಾಟಕ ಹಾಡ್ತಿದ್ಯಾ ನೀನು ನಮ್ಮ ಜೊತೆಗೆ? ನಾಟಕ ಬಾ ನೋಡಿನಿ. ಯಾಕೋ ಇತ್ತೀಚೆಗೆ ನಿನ್ನ ಮಾತುಕತೆಗಳೇ ಸರಿ ಬರ್ತಾ ಇಲ್ಲ. ಮಾತುಕತೆಗಳು ಒಬ್ರಿಗೆ ಮರ್ಯಾದೆ ಕೊಡೋದ ಅನ್ನಕ್ಕಿಲ್ಲ, ಒಬ್ರಿಗೆ ಮಟ್ಟದ ಅನ್ನಕ್ಕಿಲ್ಲ. ನಾಟಕ ಆಡ್ಕೊಂಡು ನಿಂತ್ಕತ್ತಿದ್ದಿ. ಮನೆಗೆ ಯಾರು ಬಂದರೆ ಮರ್ಯಾದೆ ಕೊಡೋದ ಅನ್ನಕ್ಕಿಲ್ಲ. ಕಾಂಬ್ಲಿ ಅಂತ ಅಲ್ಲ, ಯಾರು ಬರಲಿ ಮನೆಗೆ ಹೊಸಿ ಎದ್ದು ಬಂದು ಮಾತಾಡ್ಸೋದ ಮಟ್ಟದ ಅಚ್ಚುಕಟ್ಟಾಗಿ ನೆಗ್ನೆಗಿತ ಮಾತಾಡ್ಸೋದ ಅನ್ನಕ್ಕಿಲ್ಲ. ಯಾವಾಗಲೂ ಮುಖ ಗಂಟ ಕಂಡಿರಂಗೆ. ಏನು ರೋಗ ನಿನಗೆ? ಏನು ಗಂಡ ಬಡ್ದಾನ? ನೀವು ಅತ್ತೆ ಮಾವ ಹಿಂಸೆ ಕೊಟ್ಟಾರ? ತಂದಾಕಲ್ಲ ಅತ್ತೆ ಮಾವ ಹಿಂಸೆ ಕೊಟ್ಕೊಂಡು ಚಿತ್ರ ಹಿಂಸೆ ಕೊಡ್ತಿದಾರ? ಗಂಡ ತಂದಾಗ್ತಾ ಇಲ್ವಾ? ಒಟ್ಟಿಗೆ ಬರಿಗೆ ತಂದಾಗ್ತಾ ಇಲ್ವಾ? ಹಿಟ್ಟು ಬಟ್ಟೆ ತಂದಾಗ್ತಾ ಇಲ್ವಾ? ಹೇಳು ಏನು ನಿಂದು ರೋಗ ಅಂತವ? ಹೇಳು ಹೊಸಿಯ ಏನವ? ಏನಾರು ಹುಷಾರಿಲ್ವಾ? ಸಡಿ ಎದ್ದಾರವ? ಈ ಕಾಳಿ ಬಿಡಿಸ್ಬಿಡ್ತೀನಿ ನಿನಗೆ. ಈ ಕಾಳಿಯ ಹಿಂತೀರ್ಕ ಮಾತಾಡ್ದವ. ಹಿಂತೀರ್ಕೊಂಡು ಯಾರು ಅವರೇ, ಯಾರು ಮಟ್ಟವ್ರೆ, ಹಿರಿಯವ್ರೋ ಕಿರಿಯವ್ರೋ ಸಣ್ಣವ್ರೋ ದೊಡ್ಡವ್ರೋ ಅನ್ನಂಗಿಲ್ಲ. ಬಾಯಿಗೆ ಏನು ಬರ್ತದೆ ಬೊಗಳ್ತಾ ಇರೋದು ಅದನ್ನ. ಬಾಯಿಗೆ ಬಂದಂಗೆ ಬೊಗಳ್ತಾ ಇರೋದು. ಹೊಸಿಯ ಬೆಲೆ ಇರಲಿ ದೊಡ್ಡವ್ರಿಗೆ. ಅಲ್ಲ ಕಣಮ್ಮ ನಾನೇನಮ್ಮ ಮಾಡಿದೆ? ಬಿಡ್ಬೇಡ ಬಾಯ, ಅದೇ ಅಂತ ಇರೋದು ನಿನಗೆ. ಹಿಂದೆ ಮುಂದೆ ತಿರುಗಿ ಮಾತಾಡ್ಬೇಡ ನೀನು. ಒಳ್ಳೆ ನಾಟಕ ಆಡ್ದಾಗ ಕೂತಿದ್ದಲ್ಲ ನಾಟಕವ, ಇದನ್ನೇ ಮಾತಾಡ್ಬೇಡ ಅಂತ ಇರೋದು ನಿನ್ನ ಜೊತೆ. ನನ್ನ ಜೊತೆಗೆ ಇದನ್ನೇ ಹಿಂತಿರ್ಗ ಮಾತಾಡ್ತಿದ್ಯಲ್ಲ, ಇಂಥ ಮಾತನ್ನೇ ಹಾಡ್ಬೇಡ ನನ್ನ ಜೊತೆ ಅಂತ ಇರೋದು ನೀನು. ಏನು ಹೇಳ್ತಾನೆ ಮಾತಾಡ್ಬೇಡ ಅಂತವ? ನಾಟಕ ಆಡ್ತಾ ನಿಂತಿದ್ದೀನಿ. ನಾಟಕವ ಸರಿಯಾಗಿ ಮಾಡ್ಬಿಡ್ತೀನಿ. ಸರಿಯಾಗಿ ನೈಸಾನಿ ಸರಿಯಾಗಿ ಬರ್ತದೆ ಬಾಯಿಗೆ ಮಾತ್ರವ. ಏನು ಮಾಡನೆ ತಡ್ಕೊತೀನಿ. ತಡ್ಕೊಂಡು ಇದೇ ಜಾಗದಲ್ಲಿ ಯಾವಳರು ಬೇರೆಯವಳು ಇರಬೇಕಾಯ್ತು. ಸರಿಯಾಗಿ ಮುಟ್ಸಿರವನು ಏನು ಮಾಡಿ ತಡ್ಕೊತೀನಿ. ತಡ್ಕೊಂಡು ಹಮ್ಕೊಂಡು ಇರೋರು ವಾಸನೆಲ್ಲನೂ ಇನ್ನೊಂದ್ಸಲ ಹಿಂಗೆ ನಾಟಕ ಆಡು. ಸರಿಯಾಗಿ ಇದು ಮಾಡ್ಬಿಡ್ತೀನಿ. ಸಾಸ್ತಿಯ ಯಾಕೆ ಸುಮ್ಮನೆ ಅವಳೆ ಅಮ್ಮ ಅಂತವ? ಸುಮ್ಮನೆ ಅವಳೆ ಬಾಯ್ ಬಿಡ್ದಾನೆ ಅಂತ ಈ ಕಾಳಿ ಸುಮ್ಮನೆ ಅವಳೆ ಅಂದರೆ ಅದಕ್ಕೊಂದು ಅರ್ಥ ಇರ್ತದೆ. ಸುಮ್ಮನೆ ಮನೇಲಿ ಯಾಕೆ ಜಗಳ ತೆಗಿಬೇಕು, ಕಲ ತೆಗಿಬೇಕು ಅಂತ ಇದ್ರೆ ಹಿಡು ಬಂದದೆ, ಕಷ್ಟ ಅನ್ಕ ಬಂದದೆ. ಹೋಗ್ಲಿ ಕೂತ್ಕೊಳ್ಳಿ ಅಂತಲೂ ಒಂದಿಲ್ಲ, ಒಂದು ಕಾಪಿ ಕಾಯಿಸ್ಕೊಟ್ಟಿಲ್ಲ. ಅವ್ರ ಕಷ್ಟ ಅವ್ರಿಗೆ ನೀನು ಏನು ದಿವಾನ್ಗಿರಿ ಹೆಂಗೆ ಆಡ್ತಾ ಇದೆಯಲ್ಲ. ನಿನಗೆ ಬಂದ್ಬಿಡೋಬೇಕಂತಕೋ. ಬರಬಾರ್ದು ಬಂದ್ಬಿಟ್ಟದೆ ನಿನಗೆ. ವಾಲಾಡ್ತಾ ಇದ್ದಿ, ವಾಲಾಡಿ ಮನೆ ಕತೆ ಇದ್ದಿ. ಅಂಥದ್ದು ಏನಾಗಿದ್ದದು? ಅಂತ ಏನು ಸಂಪತ್ತು ಬಂದ್ಬಿಟ್ಟಿರೋದ? ವಾಲಾಡಿ ಮನೆ ಕಳಂತ ಸಂಪತ್ತು. ಹೊಸಿಯ ಹೆಣ್ಣೈಕ್ಳು ತಗ್ಗಿ ಬಗ್ಗೆ ನಡೆಯೋದು ಕಲಿ ನೀನು. ನಾಟಕ ಆಡ್ಬೇಡ. ನಾಟಕವ ಮನೇಲಿ ಹೆಣ್ಣೈಕ್ಳಾದ್ರೆ ಹೆಂಗಿರ್ಬೇಕು? ಲಕ್ಷ್ಮಿ ಕಳೆ ತುಂಬ್ಕೊಂಡಿರ್ಬೇಕು. ಇವಳು ಅವಳೆ ಏನು ಮಾರಿಯ ಇಷ್ಟು ದೊಡ್ಡದಾಗ ಮಡಿಕೊಂಡು. ಅಲ್ಲ ಕರಮ್ಮ ನಾನೇನಮ್ಮ ಮಾಡಿದೆ? ನನ್ನ ಕಷ್ಟ ನನಗೆ ಅದೇ ಹೇಳ್ಕೊ. ಕಷ್ಟ ಸುಖವ ಏನು? ಕಾಲು ನೋದವ, ಕೈ ನೋದವ, ಹೊಟ್ಟೆ ನೋವ, ತಲೆ ನೋವ, ಜ್ವರವ, ಸಳಿಯ ಇಲ್ಲ ಅದು ಯಾವುದೂ ಇಲ್ಲ. ದೊಡ್ಡರು ಹೋಗುವ ಹೇಳು.
ಒಂದ ಆಸ್ಪತ್ರೆ ಕರ್ಕೊಂಡು ತೋರ್ಸಕ್ಕಾಯ್ತದೆ ಆಯ್ತಾ. ಇಂಥವ ಮಳ್ ನಾಟಕ ಎಲ್ಲ ಹಾಡ್ಬೇಡ. ಮನೆ ಅಂದಮೇಲೆ ಹಚ್ಕಡಾಗಿರ್ಬೇಕು. ಇಂಥ ನಾಟಕ ಕೂತ್ಕೊಂಡ್ರೆ ಅದು ಮನೆ ಹಂಚ್ಕೊಳಕ್ಕಿಲ್ಲ. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತಾ ಅಂತ ನೋಡಿ. ಒಟ್ಕೇನಾದ್ರು ಮಾಡೋ ಹೆಣ್ಣಿಗೆ ಇನ್ನೂ ಅಡುಗೆ ಮಾಡ್ತಾನೆ ಕೂತಾಳೆ. ಆ ಹೆಣ್ಣು ಬರಲಿ ಬಿಡ್ಲಿ. ಹಾಂ, ನಮ್ಗೇನಾದ್ರು ಮಾಡ್ಬೇಕಾಯ್ತಾನೆ. ಏನು ಮಾಡಿದ್ದಿ? ಹೋಗಿ ಚಾರ್ಜ್ಗೆ ಮನೆ ಕಬಿಟ್ಟಿದ್ಯಲ್ಲ. ರಾತ್ರಿ 8 ಗಂಟೆಗೆ ನಿದ್ದೆ ಬರ್ತದೆ. ಈಗ 10 ಗಂಟೆ ಆದರೂ ಎದಾಳಕ್ಕಿಲ್ಲ. ಏನು ನಿನಗೆ ಏನು ಮನೇಲಿ ಕಡ್ದು ಕಟ್ಟೆ ಹಾಕು ಅಂತ ಇದ್ದಾರೆ. ಹೊಲ್ಗೆ ಹೋಯ್ತಾರೆ, ಬದುಕಿಗೆ ಹೋಯ್ತಾರೆ. ಒಂದು ಪಾಟಿ ಇಟ್ಟು ಇನ್ನೇನು ಕೇಳೋರು? ಇಲ್ಲ ಹೋಗಿ ಕೂಲಿ ಮಾಡ್ಕೊಬವ ಮನೆಗೆ ತಂದಾಕವ ಅಂತ ಏನು ಹಿಂಸೆ ಕೊಡ್ತಾ ಇದ್ದಾರೆ. ತಂದಾಕೋದೊಂದಿಷ್ಟು ಬೇಯಿಸಕ್ಕೆ ಹೋಯ್ಕಿಲ್ಲ ನಿನ್ನ ಕೈಲಿ. ಹಾಂ, ಹಚ್ಕೊಡಾಗಿರೋದು ಕಲಿ ನೀನು. ಸುಮ್ಮನೆ ಅದಕ್ಕೆ ಹಂಗೆ ಎಲ್ಲರ ಕೈಲಂಗೆ ಬೈಸ್ಕೊಂಡು ನನ್ನ ಕೈಲಿ ಸಂದೆ ಗಂಟ. ನಿನ್ನ ಪಾಡು ನಿನ್ನ ಕೆಲಸ ಮಾಡ್ಕೊಂಡ್ರೆ ಯಾರು ಬೋದರು? ಏನಿನ ಏನು ತಂದಾಕು ಅಂತ ಇದ್ದಾವ, ಮುಟ್ಟು ಅಂತ ಇದ್ದಾವ. ಒಂದು ಪಾಟಿ ಇಟ್ಟು ಹೊಸ್ದಾಗ ಒಂದಿಷ್ಟು ಇಟ್ಟು. ಹಾಂ, ಟೈಮ್ಗೆ ಟೀ. ಅದು ಬಿಟ್ರೆ ಇನ್ನೇನು ಕೇಳೋರು ನೀನು? ಬಂದವ್ರ ಜೊತೆ ನೆಗ್ನೆಗಿತ್ತ ಹಿರೋದು ಕಲಿಬೇಕು. ಅದು ಬಿಟ್ಬಿಟ್ಟು ಉಬ್ರಿಸ್ಕೊ ಕೂತ್ಕೊಳ್ಳೋದು, ಮೊಖನೂ ಇಷ್ಟಪ್ಪ ಗಂಟು ಹಾಕೊಂಡು ಚಂದ ಅಂದ್ಬಿಡ್ತಾರೆ ಇವಳನ್ನ. ಹಿಂಗೆ ಮಾಡ್ಕೊ ಕೂತ್ಕೊಬಿಟ್ರೆ ಭಾರಿಯ ಅಂದ ಚಂದ ಕಣವ ಇವಳು ಅಂತ ಅಂದ್ಬಿಡ್ತಾರೆ. ಕಪಾಲ ಬಾರಿಸಿದ್ರೆ ಕಪಾಲಕ್ಕೆ ಹುರಿಕೊಬಿಡ್ಬೇಕು. ಹೊಕ್ಕಡಿಕೆಯ ಬಾರಿಸ್ಬಿಡ್ತೀನಿ ಹಾಗೆ. ಇದೇ ಕೊನೆ ಸಲ ಹೇಳ್ತಾ ಇರೋದು. ಇದೇ ನಾಟಕ ಏನಾದ್ರು ತೆಗಿತಾ ಇದ್ರೆ ಅಲ್ಲ, ಯಾರು ಹೇಳ್ಕೊಡ್ತಾ ಇದಾರೆ ನಿಮಗೆ ಇದನ್ನೆಲ್ಲವ? ಏನು ಯಾರ್ದಾರು ಮಾತು ಕೇಳ್ತಾ ಇದೀಯಾ? ಯಾವ್ದಾರು ಮಾತಾ? ಮೊದಲು ಅಚ್ಚುಕಟ್ಟಾಗಿ ವಾಗ್ದಾನ ಮಾಡ್ಕೊ ಹೋಯ್ತಿದೆ, ಬದುಕಾಟ ಮಾಡ್ಕೊ ಹೋಯ್ತಿದೆ. ಇತ್ತೀಚೆಗೆ ಏನು ದೊಡ್ಡ ರೋಗ ಬತ್ತು ನಿಮಗೆ? ಏನು ದೊಡ್ಡ ರೋಗ ಬತ್ತು ಇತ್ತೀಚೆಗೆ ನಿನಗೆ ಅಂತವ? ಅಚ್ಚುಕಟ್ಟಾಗಿ ಮಾಡ್ಕೊ ಹೋಯ್ತಿದಲ್ಲ. ಮಳ್ಳಿ ನಾಟಕ ಹಾಕ ನಾಟಕವ ಬಾರಿಸ್ಬಿಡ್ತೀನಿ ಹಂಗೆಯ ಲೋಪರ್ ಮುಂಡೆ. ಏನೇ ನಾಟಕ ಆಡ್ತಾ ಇದೆಯಾ? ನಾಟಕವ ಅಕ್ಕಪಕ್ಕದ ಜೊತೆ ಮಾತಾಡಿದ್ರೆ ಆ ವಿಚಾರ ಅಕ್ಕಪಕ್ಕದಲ್ಲೇ ಇರಬೇಕು. ಮನೆ ಒಳಗೆ ಕಟ್ಟ ತರಂಗಿಲ್ಲ. ಆಚೆ ವಿಚಾರ ಆಚೆನೇ ಬಿಟ್ಟು ಬರಬೇಕು. ನೀನು ಮಾತನ್ನೆಲ್ಲ ಕಟ್ಕೊಂಡು ಮನೆ ಒಳಗೆ ಕುಡಿಬೇಡ. ಇದು ಮನೆ ಒಳಗೆ ನೀನು ಕುಡಿದ್ರು ಅವೆಲ್ಲ ನಡೆಯೋ ವಿಚಾರ ಅಲ್ಲ. ಏನು ಅಕ್ಕಪಕ್ಕದ ಜೊತೆ ಮಾತಾಡಬೇಕು. ಆ ಮಾತುಗಳ ಅಲ್ಲೇ ಬಿಟ್ಬಿಟ್ಟು ನಮ್ಮ ಸಂಸಾರ ಏನಿದ್ದದು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ನೀನು ಅಲ್ಲಿರೋ ವಿಚಾರಗಳನ್ನೆಲ್ಲ ತಂದ್ಬಿಟ್ಟು ಮನೇಲಿ ಬೆರೆಸ್ಬೇಡಕನವ. ಆಯ್ತಾ? ಅವರೇನೋ ಮನೆ ಹಾಳಿರು ಏನೋ ಮಾತಾಡ್ಕೊತಾರೆ. ಅದನ್ನ ತಂದ್ಬಿಟ್ಟು ನೀನು ನಮ್ಮ ಮನೇಲಿ ಹಂಗೆ ಆಯ್ತದೆ ಹಿಂಗೆ ಆಯ್ತದೆ ಅಂದರೆ ಕನಸೆಲ್ಲ ಕಟ್ಕೋಬೇಡ. ಹೊಚ್ಕಟಾಗಿ ಮರುವಾದಿಂದ ಹಿರನ್ನ ಕಲ್ತ್ಕೋ. ಚೆನ್ನಾಗಿದ್ರೆ ಚಂದ, ಇಲ್ಲ ಅಂದರೆ ಗ್ರಾಚಾರ ಮುಡಿಸ್ಬಿಡ್ತೀನಿ. ಗ್ರಾಚಾರ ಬಾ. ನಾಟಕ ಹಾಡ್ತಕೊಂತಾಳು ನಾಟಕವ. ನಡಿ ಒತ್ತನ ಮಾಡಿ ನಡಿ ನೀನು. ಅಲ್ಲ ಕಣಮ್ಮ, ಜಾಸ್ತಿ ಮಾತಾಡಬೇಡ. ನಡಿ ಅಡುಗೆ ಮಾಡಿ ನಡಿ. ಹೋಗ್ಲಿತಾಳು ಗೊತ್ತಾಯ್ಕಿಲ್ಲ ಅಂತ ಬಂದರೆ ಯಾಕೋ ಹೆಚ್ಚಾಗೆ ಮಾಡ್ತಾ ಕೂತಾಳೆ, ಜಾಸ್ತಿನೇ ಮಾಡ್ತಾ ಕೂತಾಳೆ. ಮಳ್ಳಿರ ಭಾರಿ ಆಡ್ತಾವ್ರೆ ಕಂತ ಕಡೆ, ಭಾರಿ ಆಡ್ತಾವ್ರೆ. ಅಲ್ಲ ಈ ಮುಖ್ಯ ಅದಕ್ಕೆ ಹಿಂಗಾಡಳು ಕಾಡು ಬಾ ಅಂತದೆ ಊರಿಗೆ ಹೋಗು ಅಂತ ಕೂತದೆ. ಇವತ್ತಿಲ್ಲ ನಾಳೆ ನಿದ್ರು ಕಳಗವಳೆ ಅದಕ್ಕೆ ಹಿಂಗಾಡಳು. ಏನು ಎಲ್ಲರ ಜೊತೆಗೂ ಬಾಯಿ ಮಾಡಿ ಅಭ್ಯಾಸ ಆಗ್ಬಿಡೋದಲ್ಲ. ನನ್ನ ಜೊತೆಗೂ ಬಾಯಿ ಮಾಡಕ್ಕೆ ಬರ್ತಾಳೆ ಲೋಪರ್ ಮುಂಡೆ. ಕಿತ್ತೊಂದು ಸೌತಿ ಹೆಂಗೆ ಕಲ್ತಿದ್ದಾಳು ನೋಡು. ಬರೀ ಇವು ಈ ಮುತ್ತಿಗೆ ಬಾಯಿ ಕೊಡೋರು ಯಾರಿದ್ದರು? ನನ್ನ ಗಂಡ ಹಂಚ್ಕೊಂಡವನು ಅವನು ಬಾಯಿ ಮುಚ್ಕೊಂಡು ನಿಂತ್ಕೊತಾನೆ. ಇಲ್ಲಿ ಯಾರು ತಾನೆ ಈ ಮುತ್ತಿಗೆ ಬಾಯಿ ಕೊಟ್ಟರು? ಏನು ಈ ಮುತ್ತಿಗೆ ನಡಿಬೇಕು ಅನ್ನೋಗಾಡ್ತಾಳೆ. ಏನು ಹುಡುಗಿ ಅಲ್ವಾ? ಹುಡುಗಿಗಿಂತ ಹೆಚ್ಚಾಗಿ ನೋಯ್ತಾಳೆ. ದೊಡ್ಡ ಮುಂಡೆ ತಂದು ಮಾಡ್ತೀನಿ ರೀ ಇವಳಿಗೆ. ಯಾಕಡೆ ಭಾರಿ ಹಚ್ಕೊಬಿಟ್ಟವಳೆ ಅಮ್ಮ. ಸಂದೆ ಹೆಂಗೆ ಬೋದಳು ನೋಡು. ನನ್ನೇ ಮಾನ್ಬೇಕು ಮುದೇವಿ ಅಂತ ನಾನು ಮುಂದುವರಿಯುವುದು. ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.